ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ನೋಡ್ಕೊಂಡು ಸಕ್ಕತ್ತಾಗಿ ಮಾಡಿಬಿಟ್ಟಾರಲ್ಲ ರೋಡ್ಗಳೆಲ್ಲ. ಮುಂಚೆ ಏನಾರು ಆಯ್ತು ಬರೀ ಒಂದು ಸಿಂಗಲ್ ರೋಡ್ ಇತ್ತು. ಎಲ್ಲ ಏನು ಮೀನುಗಳು ಹುಡುಕ್ತಾರೋ ಅವ್ರು ಏನು ಹುಡುಕ್ತಾರೋ ಅಂತ ಗೊತ್ತಾಗ್ತಲ್ಲ. ಸುಮ್ಮನೆ ಕಟ್ಟಿಗೆಯಿಂದ ಚುಸ್ತಾನೆ ಅವ್ರು ಅವಾಗಿಂದ. ಹೆಂಗಿದೆ ನೋಡ್ರಿ ವೆದರು. ಇದು ತೋರಿಸ್ತೀನಿ ಬಾವಿ ಎಷ್ಟು ಆಳಾಗೈತೆ. ಆಲ್ಮೋಸ್ಟ್ 3-4 ಬಾವಿ ಇರೋದು. ಇಲ್ಲಿ ನೋಡ್ರಿ ನಮ್ಮ ದನಗಳೆಲ್ಲ ಪಕ್ಕ ಶೆಡ್ನೇ ಬಿಟ್ಬಿಡ್ತೀವಿ. ಹಾಲು ಹಿಂಡೋದಾದ್ಮೇಲೆ ಇದ್ರಾಗ ಬಿಟ್ಬಿಟ್ಟು ಕಣಕಿ ಅದು ಇದು ಎಲ್ಲ ಒಕ್ಕತ್ತು ಕುತ್ಕೊಂಡ್ಬಿಡ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. ಇವತ್ತು 18 ತಾರೀಕು ಅಮಾವಾಸ್ಯೆ. ಅದಕ್ಕೆ ನಮ್ಮ ಇಷ್ಟು ತೆಂಗಿನಕಾಯಿ ಕೊಟ್ಬಿಟ್ಟವ್ರೆ. ಎಷ್ಟು 3 ಸುರಿದೆ. ಸುಮ್ಮನೆ ಬ್ಲಾಗ್ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬರ್ರಿ ತೆಂಗಿನಕಾಯಿ ಸುಲಿಯೋಣ ಇವತ್ತು. ಈ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡ್ತೀನಿ. ಫಸ್ಟು ಕ್ಯಾಮ್ರಾ ಇಡೋಕ್ಕೆ ಯಾರೂ ಇಲ್ಲ, ನಾನೇ ಕ್ಯಾಮ್ರಾಮನ್, ನಾನೇ ಇಲ್ಲ. ಇಲ್ಲಿ ಇಟ್ಬಿಡ್ತೀನಿ ರೀ, ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ಇಡೋಣ. ಯಾವ ಥರ ಸುಲಿತೆ ಅಂತ ನೋಡೋಣ. ಇವಾಗ 3 ಸುಲಿದಿದ್ದೀನಿ. ಇನ್ನೂ ತುಂಬ ಇದೆ, ಒಂದು 10-15 ಇನ್ನೂ ತಗೋದು ದೇವ್ರಿಗೆ. ಒಂದು 2 2 ನಿಮಿಷ 1 2 3 4 5 6 7 8 9 10 11 12 13 15 ತೆಂಗಿನಕಾಯಿ ಸುಲಿದ್ದೀನಿ. ಬನ್ನಿ ಇವಾಗ ಇಟ್ಬಿಟ್ಟು ಬರೋಣ ಮನೆಯಲ್ಲಿ. ಇವತ್ತು ಅಮಾವಾಸ್ಯೆ ಅಲ್ಲ, ಇವತ್ತು ಗಾಡಿ ಎಲ್ಲ ತೊಳಿಬೇಕು, ವಾಶ್ ಮಾಡಿಸ್ಬೇಕು. ಆಲ್ಮೋಸ್ಟು ನಮ್ಮ ಮನೆ ನೋಡ್ರಿ ಅಲ್ಲಿಂದ ಉದ್ದಕ್ಕೆ ಹಿಂಗಿಷ್ಟಿರೋದು ನೋಡಿ, ತೋಟದಲ್ಲಿರೋ ಮನೆ. ನಮ್ಮಮ್ಮ ರಂಗೋಲಿ ಹಾಕ್ತವ್ರೆ ಅಲ್ಲಿ. ಬನ್ನಿ ನಾವೇನು ಜಳಕ ಮಾಡಿ ಗಾಡಿ ವಾಶ್ ಮಾಡಿ ಜಳಕ ಮಾಡಿ ದೇವ್ರ ಕೈ ಮುಗಿದು ಸುತ್ತಾಡಕ್ಕೆ ಹೋಗೋದು. ಇಲ್ಲಿ ನೋಡ್ರಿ ಕಬ್ಬಿಣ ಮ್ಯಾಗ ಇಬ್ಬಣಿ ಹೆಂಗೆ ಬಿದ್ದಿರ್ತೈತೆ ಮುಂಜಾನೆ ನೋಡ್ರಿ. ನೀರಿನ ಹನಿಗಳು ಏನು ಸಖತ್ ಬಿದ್ದುಬಿಟ್ಟವೆ. ಎಷ್ಟು ಸೈಕಾಗಿ ಕಾಣುತ್ತಲ್ಲ. ಆ ಕಡೆ ನೋಡಿ ತೆಂಗಿನ ಗಿಡಗಳು, ಅದೇ ಸೈಡು ನಮ್ದು ಈ ಥರ ಇರೋದು ತೆಂಗಿನ ಗಿಡಗಳು. ಈ ಕಡೆ ಆಲ್ಮೋಸ್ಟ್ ಒಂದು 10-20 ತೆಂಗಿನ ಗಿಡಗಳು ಇರೋದು. ಆ ಕಡೆಯಿಂದ ಇನ್ನೂ ಮಾವಿನ ಹಣ್ಣು ಅದು ಇದು ಎಲ್ಲ ಐತೆ. ಈ ಕಡೆ ಎಲ್ಲ ಆ ಕಡೆ ಎಲ್ಲ ಹಸುಗಳು ಅದು ಇದು ಕಟ್ಟೋದು. ಆ ಕಡೆ ಎಲ್ಲ ಹಸುಗಳು ಇದು. ಬನ್ನಿ ನೋಡೋಣ ಇವಾಗ. ಯಪ್ಪು ಕಾಲಿ ಚಪ್ಪಲಿ ಹಾಕ್ಕೊಂಡಿಲ್ಲ, ಏನಿಲ್ಲ. ಕಾಲಿಗೇನೋ ಚುಚ್ಚಿಬಿಟ್ಟೈತೆ ಸರಿಯಾಗಿ. ರಾಡಿಯಲ್ಲೆಲ್ಲ ಓಡಾಡ್ತಾಯಿದ್ದೆ, ಚಪ್ಪಲ್ ತೊಳೆದಿಟ್ಬಿಟ್ಟಿದ್ದೀನಲ್ಲ ಅದಕ್ಕೆ. ಎಲ್ಲಿ ನೋಡಿ ಗೈಸ್, ಇದು ನಮ್ಮ ತಮ್ಮ ಶೂಗಳು. ಇದರಲ್ಲಿ ನನ್ನ ಶೂಗಳು ಇದ್ದಾವೆ, ಅವನು ಶೂಗಳಿದ್ದಾವೆ. ಎಲ್ಲ ಚೀಲಲ್ಲಿ ಕಟ್ಟಿಟ್ಟವ್ರೆ. ಇಲ್ಲೊಂದು ಜೊತೆ, ಇಲ್ಲಿ ಶೂಗಳು, ನಂದು ಚಪ್ಪಲಿ ಗಿಪ್ಲಿ. ಊರಿಗೆ ಬಂದರೆ ಹಿಂಗೆ ಬಿಟ್ಬಿಟ್ಟು ಹೋಗ್ತಾನೆ. ಅವನು ಬಿಟ್ಟು ಹೋಗ್ತಾನೆ, ನಾನು ಬಿಟ್ಟು ಹೋಗ್ತಾನೆ. ಇವಾಗ ಮತ್ತೆ ಚೀಲಲ್ಲಿ ಚಪ್ಪಲಿ ಬೇಕಿತ್ತು, ಚಪ್ಪಲಿನ ತೊಗೊಳಕ್ಕೆ ಚೀಲದ ಬಿಚ್ಚಿಬಿಟ್ಟಿದೆ. ಇವಾಗ ಮತ್ತೆ ಕಟ್ಟಿಟ್ಟು ಇಡಬೇಕು. ಇಲ್ಲಿ ನೋಡ್ರಿ ನಮ್ಮ ದನಗಳೆಲ್ಲ ಪಕ್ಕ ಶೆಡ್ನೇ ಬಿಟ್ಬಿಡ್ತೀವಿ. ಹಾಲು ಹಿಂಡೋದಾದ್ಮೇಲೆ ಇದ್ರಾಗ ಬಿಟ್ಬಿಟ್ಟು ಕಣಕಿ ಅದು ಇದು ಎಲ್ಲ ಒಕ್ಕತ್ತು ಕುತ್ಕೊಂಡ್ಬಿಡ್ತೀವಿ. ನೋಡ್ರಿ ಈ ಕಡೆ ಈ ಸಲ ನಮ್ಮ ಮೈನ ಇದಕ್ಕೂ ಆಗಿಬಿಟ್ಟವೆ, ಗಿಡಕ್ಕೆ ಸಣ್ಣಾಗಿಬಿಟ್ಟಾವೆ, ಇನ್ನೂ ದೊಡ್ಡದಾಗಿಲ್ಲ. ಇಲ್ಲೊಂದು ದೊಡ್ಡ ಗಿಡ ಆಯಿತು ನಮ್ಮ ಬಾವಿ. ಇದು ತೋರಿಸ್ತೀನಿ ಬಾವಿ ಎಷ್ಟು ಆಳಾಗೈತೆ. ಆಲ್ಮೋಸ್ಟ್ 3-4 ಬಾವಿ ಇರೋದು. ಎಲ್ಲ ನೋಡಿ ಕಚ್ಚರನೇ ಇರೋದು ಕೆಳಗಡೆ. ಆಲ್ಮೋಸ್ಟ್ ಇದೊಂದು 30 ಅಡಿ ಏನೈತೆ ಬಾವಿ. ಮೋಟ್ರ್ ಗಿಟ್ರಲ್ಲಿ ಇಟ್ಬಿಟ್ಟು ನೀರು ಜಗಿಸ್ತೀವಿ. ಅದೆಲ್ಲ ಮೋಟ್ರ್ ಡಬ್ಬಿಗಳು. ಎಪ್ಪ ತೆಗ್ಗೈದು ಕಾಣ್ತಾನೆ ಇಲ್ಲ. ಇದು ಬಡ್ಮಿ ಅಂತೀವಿ. ಆ ಕಡೆ ಇರೋದು ಬಾಳೆಕಾಯಿ ತೋಟ. ಇವಾಗ ಈ ಕಡೆ ಹೋದರೆ ಮೇಲ್ಗಡೆ ಕೆರೆ ದಾಟಿರೋದ್ಮೇಲೆ ಎಲ್ಲ ಕಡೆ ಕಬ್ಬು. ಮನೆ ಮುಂದೆನೂ ಕಬ್ಬಿರೋದು, ಆ ಕಡೆನೂ ಕಬ್ಬು. ನಮ್ಮ ಮನೇಲಿ ಇದ್ದವ್ರಿಗೂ ಎಷ್ಟೋ ವರ್ಷ ಆಯ್ತು ನೋಡಿ ಇದು ಬೋರ್ ಹೊಡೆದ್ಬಿಟ್ಟು. ಇದ್ದವ್ರಿಗೆ ಈ ಬೋರ್ಗೆ ನೀರು ಕಮ್ಮಿ ಆಗಿಲ್ಲ ಗೈಸ್. ಬೆಸ್ಟ್ ನೀರು ಬೀಳ್ತವೆ. ಫುಲ್ಲು ಪೈಪ್ ತುಂಬು 4 ಇಂಚ್ ನೀರು ಬಿಡುತ್ತೆ. ಯಾವತ್ತೂ ಸ್ಟಾಪ್ ಆಗಲ್ಲ. ಲೈಟ್ ಎಷ್ಟಾದ್ರು 8 ಅವರ್ ಹೊಡೆದ್ರೂ ಹಾಗೆ ಬರ್ತಾನೆ ಇರುತ್ತೆ ನೀರು. ಆ ಕಡೆ ಎಲ್ಲ ಪಕ್ಕ ಇದ್ರದ್ದು. ಅದು ನಮ್ಮ ಕೆನಾಲ್ ಆ ಸೈಡ್ ಹೋದರೆ ಆ ಸೈಡ್ ಕೆರೆ ಇದೆ. ಇದು ನಮ್ಮ ಫ್ರೆಂಡ್ ಅವ್ರ ತೋಟ. ಈ ಕಡೆ ಈ ಸೈಡಿಂದ ಕಾರ್ತಿಕ್ ಭಾಯ್ ಇರೋದು.
ಬರೀ ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೀನಿ. ಏನು ಮಾಡೋದು, ಗಾಡಿ ವಾಶ್ ಇನ್ನೂ ಮಾಡಬೇಕು, ಇನ್ನೂ ಮಾಡಿಲ್ಲ. ತೆಂಗಿನಕಾಯಿ ಸುಲಿದೆ ಕೈ ಕಾಲೆಲ್ಲ ಹೋಗ್ಬಿಟ್ಟವೆ, ಹಂಗಾಗಿಬಿಟ್ಟೈತೆ ಇವತ್ತು. ಹೆಂಗಿದೆ ನೋಡ್ರಿ ವೆದರು. ಇದು ಬ್ರೈಟ್ನೆಸ್ ಇದನ್ನು ಇಟ್ಬಿಡ್ತೀನಿ. ಹಾಂ ಸೂರ್ಯ ಇವಾಗ ನೆತ್ತಿ ಮೇಲೆ ಬರ್ತಾನೆ ಗೈಸ್. ಏನು ಸೈಕಾಗಿದೆ ನೋಡಿ. ಈ ಕಡೆ ನೋಡಿ, ಹಳ್ಳಿ ವೆದರೇ ಬೆಸ್ಟ್ ಅಲ್ವಾ ಗೈಸ್, ಏನಂತೀರ? ಹಳ್ಳಿ ವೆದರ್ ಬೆಸ್ಟು, ಸಿಟಿಲಿ ದುಡ್ಡು ಬೆಸ್ಟು, ಏನಂತೀರ? ಇರಿ ಗೈಸ್, ನಿಮ್ಗೆ ನವಿಲು ತೋರಿಸ್ತೀನಿ. ಅಲ್ಲಿ ಐತೆ ಒಂದೇ ಐತಿ. ನಿನ್ನೆ ಎಷ್ಟು ತೊಗೊಂಡಿತ್ತು ಸಂಜೆ ಟೈಮಲ್ಲಿ. ಇದು ಹೋಗಿಬಿಡುತ್ತೆ, ಎಲ್ಲರೂ ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿರೋದು ನವಿಲು, ಪಿಕಾಕ್ ಇಂಗ್ಲೀಷಲ್ಲಿ ಹೇಳ್ಬೇಕಾರೆ. ಏನು ಸಖತ್ತಾಗಿದೆ. ಗೆರೆ ಬಿಚ್ಚಿದ್ರು ಮಾತ್ರ ಇನ್ನೂ ಸಖತ್ತಾಗಿ ಕಾಣ್ಬಿಡುತ್ತೆ ಅದು. ಬನ್ನಿ ಸಿಗ್ತೀನಿ. ಈ ಕಡೆ ನೋಡಿ, ನಮ್ಮ ಫ್ರೆಂಡ್ ಅವ್ರು ಜೋಳ ಹೆಂಗೆ ಹೋಗಿಬಿಟ್ಟವ್ರೆ. ನಿನ್ನೆ ಸಿಕ್ಕಾಪಟ್ಟೆ ನೈಟಲ್ಲಿ ಗಾಳಿ ಬಿಟ್ಬಿಟ್ಟೈತೆ. ಅವ್ರಿಗೆಲ್ಲ ಕಣಿಕೆ ಇನ್ನೂ ಹಂಗೈತೆ. ಈ ಥರ ಇದನ್ನು ಮಾಡಿಬಿಟ್ಟು ಹೋಗ್ಬಿಟ್ಟು ಒಣಗ್ಲಂತ ಬಿಟ್ಟಿರೋದು. ಒಣಗಾದ್ಮೇಲೆ ರಾಶಿ ಮಾಡಿ ಚೀಲಲ್ಲಿ ಕಟ್ಟಿ ಸಂತೆಗೆ ಹೋಗ್ಬಿಟ್ಟು ಮಾರ್ಬಿಟ್ಟು ಬರೋದು. 2 ನವಿಲುಗರಿ ಐತೆ, ಅದು ಗಂಡು, ಸಾರಿ ಹೆಣ್ಣು ನವಿಲುಗರಿ ಇದು. ನಿಮಗೇನಾದ್ರು ಗಂಡ ಹೆಣ್ಣಂತ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಮಾಡಿರಿ. ಇಲ್ಲಿ ಓಡ್ತವೆ. ಗೆರೆ ಇದ್ದವ್ರು ಗಂಡ ಹೆಣ್ಣು ಅಂತ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಮಾಡಿ. ಅಲ್ಲೊಂದಿದೆ, ಅಲ್ಲಿ ಒಂದು ಓಡ್ತೈತೆ. ಎಲ್ಲೋಯ್ತು? ಅಲ್ಲಿ ಕಬ್ಬಿನಲ್ಲಿ ಒಂದು ಹೋಯ್ತು ಅಲ್ಲಿ ಹೋಗ್ತಾಯಿತ್ತು ನೋಡಿ. ಅಲ್ಲಿ ಗಿಡ ಅಡ್ಡು ಬಂದುಬಿಡ್ತು ಗೈಸ್. ಅಲ್ಲಿ ಬಂತು ನೋಡಿ. ಮತ್ತೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ, ಝೂಮ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಆದರೆ ನವಿಲಿಗೆ ಗಂಡ ಹೆಣ್ಣು ನನಗೂ ಕನ್ಫ್ಯೂಷನ್ ಐತೆ. ಆಲ್ಮೋಸ್ಟ್ ತುಂಬ ಜನ ಅಂತಾರೆ ಹೆಣ್ಣಂತ, ಇದು ನನಗೂ ಗೊತ್ತಿಲ್ಲ ಹೆಣ್ಣು ಅಂತ ಏನಂತ. ನಿಮ್ಗೇನಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ. ಸಿಗ್ತೀನಿ ರೀ ಮತ್ತೆ ಆಮೇಲೆ. ಇವಾಗ ನೋಡಿ ಗೈಸ್, ಇದು ನಮ್ಮೂರು ಕೆರೆ. ಇದು ನೀರೆಲ್ಲ ಬೇಸಿಗೆ ಸ್ಟಾರ್ಟ್ ಐತಲ್ಲ, ಒಂದು ಮೊಸಳೆ ಐತೆ ಗೈಸು. ಎಲ್ಲೈತೆ ಅಂತ ಗೊತ್ತಿಲ್ಲ, ತುಂಬ ದೊಡ್ಡದೈತೆ ಮೊಸಳೆ. ಆ ಮೂಲೆಯಲ್ಲಿದೆ. ನಾನು ಒಂದು ಸಲ ಎಮ್ಮೆ ಕಾಯಬೇಕಾರೆ ಅವಾಗ ನೋಡಿದೆ 1-2 ಸರಿ. ಅಲ್ಲಿ ಯಾರೋ ಮೀನು ಹಿಡಿಯೋಕೆ ಬಂದವ್ರೆ ಗೈಸ್. ನೋಡಿ, ಗಾಡಿನ ಅಲ್ಲಿ ಆ ಜಾಗದಲ್ಲಿ ಪಾರ್ಕ್ ಮಾಡಿಬಿಟ್ಟಾರೆ ಮೂಲೆಯಲ್ಲಿ. ಅಲ್ಲಿ ಪಾರ್ಕ್ ಮಾಡಿಬಿಟ್ರೆ ನಡ್ಕೊಂಡು ಮೀನು ಹಿಡಿಯೋಕೆ ಬಂದವ್ರು. ಇವಾಗ ಯಾರಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನಮ್ಮೂರವ್ರು ಆಗಿರ್ತಾರೆ. ನೋಡಿರಿ, ಈ ಕಡೆಯಿಂದ ಬ್ರಿಡ್ಜ್ ಹೆಂಗೆ ಕಾಣುತ್ತೆ. ಮೇಲ್ಗಡೆನೆಲ್ಲ ನೀರು ಹೋಗುತ್ತೆ. ಆದರೆ ಇದು ಬ್ರಿಡ್ಜ್ ಯಾಕೆ ಕಟ್ಟೋರು ಅಂದರೆ, ಆ ಕಡೆ ಒಂದು ಗುಡ್ಡ, ಈ ಸೈಡ್ ಒಂದು ಗುಡ್ಡ ಐತಲ್ಲ, ಮಧ್ಯೆ ತುಂಬ ಇದನ್ನಾಗುತ್ತೆ ಅಂತ ಡೌನು. ಆ ಗುಡ್ಡದ ಲೆವೆಲ್ ಏನಿದೆಯಲ್ಲ, ಬ್ರಿಡ್ಜ್ ಕಟ್ಬಿಟ್ಟವ್ರೆ ಅವಾಗ. ಆಲ್ಮೋಸ್ಟ್ ಇದು ಕಟ್ಬಿಟ್ಟು ಒಂದು 15 ವರ್ಷ ಮೇಲೇನಾಯಿತು ಓಪನ್ ಆಗಿಬಿಟ್ಟು. ಅವಾಗ ನೀರು. ಇದು ದೇವಸ್ಥಾನ, ಲಕ್ಕೋ ದೇವಸ್ಥಾನ ಅಂತ. ಇದು ಕೆರೆ ಲಕ್ಕೋ ದೇವಸ್ಥಾನ. ನಾನು ಹೋಗಲ್ಲ ಯಾಕಂದ್ರೆ ಇನ್ನೂ ಸ್ನಾನ ಮಾಡಿಲ್ಲ, ಏನೂ ಮಾಡಿಲ್ಲ. ನಿನ್ನೆಯಿಂದ ಮಾಡಿಲ್ಲ. ಏನು ಬೆಂಗಳೂರಲ್ಲಿ ಸ್ನಾನ ಮಾಡಿದ್ದೀನಲ್ಲ, ಅದಷ್ಟೇ ಗೈಸ್. ಇನ್ನು ನೋಡ್ರಿ, ಅಲ್ಲೆಲ್ಲಿ ಮೀನುಗಳು ಕಾಣ್ತವೆ. ಇದು ನೀರು ಇದನ್ನಾಗ್ತೈತಲ್ಲ, ಅಲ್ಲೆಲ್ಲ ಮೀನುಗಳೇ ಇರೋದು ನೋಡಿ. ನೀರು ಇದನ್ನಾಗ್ತಾರೋ. ಅವ್ರ ಕಟ್ಟಿಗೆ ಮೊಸಳೆ ಬಂದುಬಿಟ್ರೆ ಹೆಂಗೆ ಅಂತ ನನಗೆ ಅದೊಂದು ಭಯ ಆಗೈತೆ. ಒಂದೇ ಒಂದು ಮೊಸಳೆ ಐತೆ ನೋಡಿ. ಮುಂಚೆ ಎಲ್ಲ ಗುಡ್ಡನೇ ಇತ್ತು ಇದೆಲ್ಲ, ಈ ಸೈಡೆಲ್ಲ. ಇವಾಗೆಲ್ಲ ಹೊಲಗಳು ಮಾಡಿಬಿಟ್ಟವ್ರೆ. ಮುಂಚೆ ಒಂದು 10 ವರ್ಷ ಹಿಂದೆ ಪೂರ್ತಿ ಗುಡ್ಡನೇ ಇತ್ತು. ಈ ಸೈಡಿನೂ ಗುಡ್ಡನೇ ಇರೋದು. ಅಲ್ಲೈತೆ ಕೆಳಗಡೆ ಯಾರ್ಯಾರ್ದು ಹೊಲಗಳೈತೆ, ಅಲ್ಲಿ ಜೋಳ ಗೀಳ ಏನೇನು ಹಾಕುತ್ತಾರೆ. ಈ ಕಡೆನೂ ಗುಡ್ಡನೇ ಇತ್ತು. ಇವಾಗೆಲ್ಲ ಹೊಲ ಗಿಲ್ಲ ಮಾಡಿಬಿಟ್ಟವ್ರೆ. ಅಲ್ಲೆಲ್ಲ ತೋಟ ಗೀಟ. ನೋಡ್ರಿ ನಮ್ಮೂರು ಕೆರೆ ಹೆಂಗೈತೆ. ನಿಮ್ಮ ಊರಾಗ ಎಷ್ಟು ದೊಡ್ಡ ಕೆರೆ ಐತೆ ಅಂತ ಕಮೆಂಟ್ ಹಾಕ್ರಿ. ಎಷ್ಟು ಎಕರೆ ಐತೆ ಇದು? ಆಲ್ಮೋಸ್ಟ್ ನನ್ನ ಪ್ರಕಾರ ಆ ಗುಡ್ಡದ ಹಿಡಿದು ಆ ಲೈನ್ ಏನು ಗುಡ್ಡ ಇದೆಯಲ್ಲ, ಅದಷ್ಟೆಲ್ಲ ಫುಲ್ಲು ಕೆರೆನೇ ಇರೋದು ಗೈಸ್. ಇದು ಅದ್ರ ಕಿನಲ್ ಸ್ಟಾರ್ಟ್ ಐತೆ ಅಂದರೆ ಮೂಲೆಯಲ್ಲಿ ಪೈಪ್ ಹಾಕಿಬಿಟ್ಟು ಮೇಲ್ಗಡೆಯಿಂದ ಹಾಕಿಬಿಟ್ಟು ಒಂದು 20-30 ಪೈಪ್ಗಳು ಹಾಕಿಬಿಟ್ಟು ಒಂದು 4 ಇಂಚಿನ 6 ಇಂಚಿನ ಪೈಪ್ ಹಾಕಿಬಿಟ್ಟು ನೀರು ತೆಗೆದ್ಬಿಟ್ಟು ಕೆರೆಯಲ್ಲಿ ನೀರು ಬಿಟ್ಬಿಡ್ತಿದ್ವಿ ನಾವು. ಏನು ಸಖತ್ ಮಜಾ ಬರೋದು ಗೊತ್ತಾ ಆ ಟೈಮಲ್ಲಿ ಕೆರೆಯಲ್ಲಿ ನೀರು ಬಿಡೋಕ್ಕಂದ್ರೆ. ಎಲ್ಲರೂ ಊರು ಜನರೆಲ್ಲ ಬರೋರು, ಒಂದು 20-30 ಜನ ಮಾಡಿಬಿಟ್ಟು ನೀರು ಬಿಡೋರು. ಎಲ್ಲರೂ ನಮ್ಮ ತೋಟದಲ್ಲಿ ಇರೋರು ಎಲ್ಲರೂ ಬಂದುಬಿಡೋರು. ಏನು ಮೀನುಗಳು ಹುಡುಕ್ತಾರೋ ಅವ್ರು ಏನು ಹುಡುಕ್ತಾರೋ ಅಂತ ಗೊತ್ತಾಗ್ತಲ್ಲ. ಸುಮ್ಮನೆ ಕಟ್ಟಿಗೆಯಿಂದ ಚುಸ್ತಾನೆ ಅವ್ರು ಅವಾಗಿಂದ ಇಬ್ಬರು. ಏನು ಚುಸ್ತಾವೋ ಅಂತಲೂ ಗೊತ್ತಾಗ್ತಲ್ಲ, ಯಾರಿಗೆ ಗೊತ್ತು. ಬನ್ನಿ ಗೈಸ್, ಇವಾಗ ಮನೆಗೆ ಹೋಗಿ ಬುಲೆಟ್ ವಾಶ್ ಮಾಡ್ಕೊಂಡು ನಾವು ಜಳಕ ಮಾಡಿ ಸ್ವಲ್ಪ ಆಚೆ ಹೋಗ್ಬಿಟ್ಟು ನೋಡೋಣ ಏನೇನಾಗ್ತೀವಿ ಇವತ್ತು ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ. ವೀಡಿಯೋಲ್ಲಿ ಎಂತಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬನ್ನಿ ಗೈಸ್, ಗಾಡಿ ವಾಶ್ ಮಾಡೋಕ್ಕೆ ಇವಾಗ ಪೈಪ್ ತೊಗೊಳ್ಳೋಣ. ಪೈಪಲ್ಲೈತೆ ನಳ್ಳಿಗೆ ಹಾಕಿಬಿಟ್ಟು ಕುತ್ಕೊಳ್ಳೋಣ ಗೈಸ್. ಗಾಡಿ ಎಲ್ಲ ತೊಳೆದ್ಬಿಟ್ಟು ಇಟ್ಬಿಟ್ಟೆ ಎಲ್ಲ ಬಟ್ಟೆ ಇವಾಗ ಒಣಾಕಿಬಿಡೋಣ. ಎಲ್ಲ ಒಣಗೋಗ್ಬಿಟ್ಟೈತೆ ಗಾಡಿನ. ಆದರೆ ನಾನೇ ಇನ್ನೂ ರೆಡಿಯಾಗಿಲ್ಲ. ಏನು ಮಾಡೋದು ಗೈಸ್? ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ನೋಡ್ಕೊಂಡು. ಸಖತ್ತಾಗಿ ಮಾಡಿಬಿಟ್ಟಾರಲ್ಲ ರೋಡ್ಗಳೆಲ್ಲ. ಮುಂಚೆ ಏನಾರು ಐತೆ, ಬರೀ ಒಂದು ಸಿಂಗಲ್ ರೋಡ್ ಇತ್ತು ಎಲ್ಲ ಕಡೆ. ಅದೇ ಇದು ಎಲ್ಲ ಐತೆ. ಏನಿತ್ತು? ರೋಡ್ ಇರಲಿಲ್ಲ ಆಗೈತೆ ಫಸ್ಟು. ಇವಾಗೆಲ್ಲ ಇದು ಮಾಡಿಬಿಟ್ಟವ್ರೆ. ಎಷ್ಟೋ ವರ್ಷ ಆಯಿತು. ಆಲ್ಮೋಸ್ಟ್ ನಾನು ಬಂದ್ಬಿಟ್ಟು 4-5 ವರ್ಷ ಆಯ್ತು ಅನ್ಸೈತೆ. ಇವತ್ತು ಬಂದೇನೆ. ಅದು ಇವನು ಕೂಡ ಬಂದ್ಬಿಟ್ಟೇನೆ, ಮಲ್ಲಿಕಾರ್ಜುನ್ ಮನೆ. ನೋಡ್ರಿ ಹೆಂಗೆ ಕೇಳ್ತಾರೆ, ಕಾಯಿ
ಕಾಯಿಗೇನ ಬರೀ ಕೈ ಮುಕ್ಕೊಂಡು ಬರೋರ್ದು ಕೈದು ಅಷ್ಟೇ. ಹಾಂ, ಹೆಲ್ಮೆಟ್ ಒಂದು ಎಲ್ಲಿ ಇಡ್ಬೇಕಾದ್ರೆ ಗೊತ್ತಾಗ್ತಲ್ಲ ನನಗೆ ಹತ್ರನು, ಕೈಯಲ್ಲೇ ಹಿಡ್ಕೊಂಡು ಸುತ್ತಾಡ್ತಾ ಇದ್ದೀನಿ. ಹಾಗೆ ಇವಾಗ ಐಫೋನ್ಯಾಗ ವೀಡಿಯೋ ಮಾಡತ್ತಿಲ್ಲ, ಸುಮ್ಮನೆ ಗೋಪುರಲ್ಲಿ ಹೆಲ್ಮೆಟ್ ಎಲ್ಲಿ ಬಿಸಿಲು ಬೇರೆ ಸಿಕ್ಕಾಪಟ್ಟೈತೆ. ಈ ಊರಿನಾಗ ನಿನ್ನೆ ಮಳೆ ಬಂದುಬಿಟ್ಟೈತೆ, ಸ್ವಲ್ಪ ಒದ್ದೆ ಆಗಿಬಿಟ್ಟೋದು. ಸ್ಮೆಲ್ ಮಳೆದು ಸಕ್ಕತ್ತಾಗಿ ಇಷ್ಟ ಬರ್ತದೆ. ಬಾರ ನೆಳ್ಳಾಗ್ರೆ ಹೋಗೋಣ ಆರಾಮ್ಸ್ ರೀ. ನನ್ನ ಮಗ ಬಿಸಿಲಾಗ ನೋಡ್ಲ ಬರ್ತೈತ್ಲೆ ಬರೋದೈತ್ಲೆ, ಅದಕ್ಕೇನೈತಿ. ಏನು ಅಂಗಡಿಯಾಗ ನೋಡಿ ಸಾಮಾನುಗಳು ಎಟ್ ಏನೇನು ಇಟ್ಟವ್ರು, ನಾವೇನೂ ತೊಗೊಳಂಗಿಲ್ಲ ಕರೆ. ನಾವು ಸುಮ್ಮನೆ ಕೈ ಮುಕ್ಕೊಂಡು ಬರೋಣ. ದೇವಸ್ಥಾನ ತೋರಿಸ್ತೀನಿ ಬರ್ರಿ. ಇವಾಗ ಎಂಟ್ರೆನ್ಸ್ ಹೆಂಗೈತೆ ದೇವ್ರದ್ದು. ಚಪ್ಪಲಿ ಇಲ್ಲಿ ಬಿಡೋಣ. ನೀವು ಹೊಡಿಯೋದು ನಾ ಇಲ್ಪ, ನಮ್ಮ ಮನೆಯವ್ರು ಬಂದುಬಿಟ್ಟು ಹೊಡಿತಾರೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಎಡೆ ಕುಡಿನು ನಾವು, ಅಂದ್ರೆ ನಮ್ಮ ಮನೆಯಲ್ಲಿ ತೊಗೊಂಬರ್ತಾವ್ರೆ, ಅದಕ್ಕೆ ನಾವು ಹಿಡಿತಾ ಇಲ್ಲ. ಅಣ್ಣ ಬಂಡ್ರಲ್ಲಿ ಮನೇಲಿ ಅವ್ನು ತೊಗೊಂಬಂದಿಲ್ಲ. ಓ ಎಲೆ ಎಲ್ಲಿ ತಗೋ. ತಗೋ. ಹಾಂ, ಎಲೆ ಕಳೆನೋ ಇಟ್ಕೊರೋಣ. ಇವ್ರ ಕೈಯಾಗ ಕೊಟ್ಟಿವ್. ಹೆಚ್ಚು ಕಮ್ಮಿ ಆದ್ರೆ ಅವರ ಜವಾಬ್ದಾರಿ. ಬನ್ನಿಗೆ ಇದು ಇವಾಗ ಎಷ್ಟು ರೂಪಾಯಿ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಎಷ್ಟು ಬಂತು, ಯಾರಿಗೂ ತೊಗೊಂಡು ಆದರೆ ನಮ್ಮ ಮನೆಯವ್ರು ಬಂದುಬಿಟ್ಟು ಹೊಡಿತಾರಲ್ಲ ತೆಂಗಿನಕಾಯಿ ಅಮಾವಾಸ್ಯೆ ಒಮ್ಮೆ. ಅದಕ್ಕೆ ಬರ್ರಿ ದೇವಸ್ಥಾನ ಹೆಂಗೈತಿ ಬಾಯಿ ಕಡೆದು ಬರ್ರಿ. ಏನಾಗ್ತೀವಿ ಏನತ್ತಕ್ಕೆ ಹುಡುಗಿ ಸಣ್ಣ ಹುಡುಗಿ ಎಲ್ಲ ಹಿಂದಿಯವ್ರು ಆಗಿಬಿಟ್ಟವ್ರಲ್ಲೂ. ಹಾಂ, ಬಾರ್ಡ್ರ ಅದ್ರಾಗ ಬೇರೆ ಹಿಂದಿ, ಅದಕ್ಕೆ ಜಾಸ್ತಿ ಜನ. ಇಲ್ಲೇ ಮಿರೋದಾದ್ರೆ ಒಂದು 20 ಕಿಲೋಮೀಟ್ರ್ ಅನ್ಸೈತೆ ಅಂದಲ್ಲ, 20 ಕಿಲೋಮೀಟ್ರ್. ಇದೇನಿದೆ ದೊಡ್ಡದು ಈ ಥರ ಪರಿಚಯ ಇಟ್ಟವ್ರು ಸುಡೋಯ್ತಲೆ. ಬರ್ರಿ ನಮ್ಮ ದೇವಸ್ಥಾನ, ನಮ್ಮ ಮನೆ ದೇವಸ್ಥಾನ ತೋರಿಸ್ತೀನಿ ಬರ್ರಿ. ನೀವು ಇವಾಗ ಒಳಗಡೆ ಹೋಗೋಣ. ದೇವ್ರಿಗೆ ಕೈ ಮುಕ್ಕೋತ. ಓಂ ನಮಃ ಶಿವಾಯ. ನೋಡ್ರಿ ಎಷ್ಟು ದೊಡ್ಡದೈತಿ. ಜೀವ ಬರ್ತೈತೆನ, ಜಿಗ್ಯಾಕೂ ಆಗಲ್ಲ, ನನಗಾಗುತ್ತೆ. ನೋಡ್ತೀನಿ ಆಯ್ತಪ್ಪ, ಜಿಗಿದ್ನಿ ಅಂತ ಇಂತ ಗಂಟೆ ಹಿಡ್ಕೊಂಡು. ನಮ್ಮ ಮನೆ ದೇವ್ರು ಇದು ಬಾ. ಈ ಕಡೆ ನಂಬರ್ ನೋಡಿ ಹೆಂಗೈತಿ ಒಳಗಡೆ. ಆಚೆ ಕಡೆ ಜನನೂ ಇಲ್ಲ, ಇಲ್ಲೆಲ್ಲ ಪಕ್ಕ ಫುಲ್ ಅದು ಇದು ಏನೋ ಮಾಡ್ತಾರೆ. ಬಾ ಹಿಂಗ ದೇವ್ರ ಕೈ ಮುಕ್ಕೊಂಡು ಬರೋಣ. ಅಣ್ಣಗೊಂಡು ಯಾವುದೋ ಒಂದು ಸಿನಿಮ್ಯಾಟಿಕ್ ಶಾಟ್ ತಗೋತಾವಣೆ. ಅದಕ್ಕೆ ತಗೋಣ ಕೈ ಮುಕ್ಕೊಂಡು. ಓಂ ನಮಃ ಶಿವಾಯ. ದೇವ್ರಿಗೆ ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಇದು ದೇವ್ರ ಕಾಂತಾರಲ್ಲ ಗೊತ್ತಿಲ್ಲ ಆಲ್ಮೋಸ್ಟು. ಈ ರಶಲ್ಲಿ ನೋಡಿ ಲೈನ್ಗಳು ಎಷ್ಟು ಕೊಂಡು ಹೇಳ್ಬಿಟ್ಟಾವೆ. ಲೈನ್ ಹಚ್ಚೋಣ ಸಾವ್ಕಾರ, ಎಣ್ಣೆ ಎಲ್ಲ ಹಾಕೋಣ. ಇಲ್ಲೇ ಬೇಡ, ಇಲ್ಲೇ ಹಾಕಿ ಮನೆಗೆ ಎಣ್ಣೆ ಹಾಕ್ಬಿಡೋಣ. ಹಾಗೆ ಹಾಂ, ಎಲ್ಲಿ ಬಿಡು, ಇಲ್ಲೇ ಏನಾಗೋದೈತಿ. ಒಂದೇ ಕಡೆ ಹಾಕ್ರೆ ಏನಾಗೋದಿಲ್ಲ. ಹಾಂ, ದೇವ್ರಿಗೆ ಹೋಗೋದು. ಇದು ಇಟ್ಕೋಬೇಕೇನು ಇಲ್ಲೇ? ಈಗ ಅಲ್ಲೇ ಇಟ್ಬಿಡ. ಅಲ್ಲೇ ಇಲ್ಲೇ ಇಟ್ಬಿಡೋದು ಅಂತ ಬಾಟಲ್ ಏನು ಗೊತ್ತಿಲ್ಲ. ಬೆಂಗಳೂರು ಅವರು ನಡಿ ಹೋಗೋಣ. ಬನ್ನಿಗೆ ಐತೆ ಹೋಗೋಣ. ಹಂಗೆ ಏನು ಹರಿ, ಓ ಇದು ಹರಿಬೇಕಲ್ಲ, ಹಿಂಗೆ ಹಾಕೋತ ಹೋಗ್ಬೇಕಲ್ಲ. ಇದಕ್ಕೆ ಕರೆದು ಕೊಡು. ಇಲ್ಲ ನೀನು ಹಾಕೋತಾವ. ನಾ ಕರ್ಕೊಂಡ್ಬಂದಿದ್ರೆ ಪೂಜೆ ಅವು ಮಾಡ್ತಾವನೆ ಅಲ್ಲದ. ಹಾಂ, ತೆಂಗಿನಕಾಯಿ ಅದು ನಮ್ಮ ಮನ್ಯಾಗೆಲ್ಲ ತೊಗೊಂಬರ್ತಾರ. ಆಮೇಲೆ ಅದಕ್ಕೆ ಹಿಂಗೆ ಹಾಕೋತ ಹೋಗ್ತಾ ಇರ್ಬೇಕು ನೋಡಿ ಗೈಸ್. ಇವಾಗ ಫುಲ್ ಮೊದಲು ಮಂದಿನೂ ಭಾಳ ಇದನ್ನ ಮಾಡ್ತಿದ್ರು. ಜಾತ್ರೆ ಟೈಮ್, ಜಾತ್ರೆ ಯಾವಾಗಿದ್ರು? ಹಾಂ, ಇದನ್ನ ಹೇಳ ದೀಪ ಕೂತಿರ್ತಾವ ಮನ್ಯಾಗ. ಹಾಂ, ದೀಪ ಯಾವ್ದು ದಸರಾ ಟೈಮಲ್ಲಿ ಅನ್ಸುತ್ತಲ್ಲ. ಹಾಂ, ಹೌದು, ಮಂದಿ ಕಮ್ಮಿ ಐತೆ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ. ಬರೀ ಗೈಸ್ ನೋಡೋಣ. ಇವಾಗ ಕೈ ಮುಕ್ಕೊಂಡು ಸಿಗ್ತೀನಿ ರೀ. ಒಳಗಡೆ ವಿಡಿಯೋ ಮಾಡೋದೈತಲ್ಲ ಗೊತ್ತಿಲ್ಲ ನನಗೆ. ಟ್ರೈನಿಗೆ ಬರ್ತಾ ಅಲಾವ್ ಇಲ್ಲ ಅಂತೆ. ಬನ್ನಿ ಇವಾಗ ಸಿಗ್ತೀನಿ ಆಮೇಲೆ. ಕಪ್ರೋ ಗಿಪ್ರೋ ಇಲ್ಲಿ ಉದ್ದಿನ ಕಡೆ ಇದು ಇಲ್ಲಿ ಹತ್ತೀವಿ. ಓಂ ಶಿವಾಯ. ಅಣ್ಣ ಬೋಂಡ್ ಇಲ್ಲದ ತೆಂಗಿನ ಕೊಟ್ಬಿಡು. ಇತ್ತವ್ರಿ ಎಲ್ಲ ತೆಂಗಿನಕಾಯಿ ಹಿಂಗೆ ಬರತ್ತೋ. ಹಾಂ, ನೀರಿಲ್ಲ ಎಲ್ಲ. ಬನ್ನಿಗೆ ಇವಾಗ ಹೋಗೋಣ ಇಲ್ಲಿಂದ ಆಚೆ ಕಡೆ. ಇಲ್ಲಿ ಏನೇನೋ ಮಾಡ್ತಾರೆ ಗೈಸ್. ಇದು ಏನು ಮಾಡ್ತಾರೆ ಹೇಳು? ತುಂಬೋದು ಏನೋ, ಒಡಿ ತುಂಬೋದು ಏನೋ ಮಾಡ್ತಾರೆ. ಹಾಂ, ಒಡಿ ತುಂಬೋದಲ್ಲ, ಪೂಜೆ ಗೀಜೆ ಮಾಡೋದಿರತ್ತೆ ಅನ್ಸುತ್ತೆ. ನನಗೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಬರ್ರಿ ಇವಾಗ ಎಕ್ಸಾಕ್ಟ್ ಇದು ಆಲ್ಮೋಸ್ಟ್ ಇವತ್ತು ಭಾಳ ಮಂದಿ ಕಮ್ಮಿ ಅದಾರ. ಅದಲ್ಲ ಜನನೂ ಕಮ್ಮಿ ಆಯ್ತಾರೆ ನೋಡ್ರಿ. ಇದು ಗಂಟೆ ಎಷ್ಟು ದೊಡ್ಡ ಹಾಕ್ಬಿಟ್ಟಾರೆ. ಇವಾಗ ಕೈಯಲ್ಲಿ ಮುಕ್ಕೊಂಡು ಬಂದುಬಿಟ್ಟಿದೆ ಆಚೆ. ಇವಾಗ ಹೋಗ್ತಾ ಇರೋದಷ್ಟೇ. ಇಲ್ಲ ಆಂಜನೇಯನ ದೇವಸ್ಥಾನ ಐತೆ. ಬರ್ರಿ ಕೈ ಮುಕ್ಕೊಂಡು ಹೋಗ್ಬಿಡೋಣ ಆಂಜನೇಯನ್ಗೂ. ಇಲ್ಲಿಂದ ಕೈ ಮುಕ್ಕೊಂಡು ಹೋಗೋಣ. ಒಳ್ಳೇದು ಮಾಡಪ್ಪ. ಬನ್ನಿ ಗೈಸ್ ಹೋಗೋಣ ಇವಾಗ ಇಲ್ಲಿಂದ ಆಲ್ಮೋಸ್ಟ್ ಬೇಗ.
ನಾವೇನೋ ಸಣ್ಣವ್ರು ಇದೀವಿ ಆಶೀರ್ವಾದ ಕೊಡ್ರಿ ದುಡಿ ಸಾಕು. ಏನು ಹುಡುಗರು ಸಿಗೋದು ಏನಂದ್ರೆ ಅವ್ರ ನೋಡಿ ಕೊಡ್ರತ್ತಂದ್ರೆ ಅದ ನಾವೇನೋ ಸಣ್ಣ ಹುಡುಗರು ಇದೀವ ಇನ್ನೂ ಸಣ್ಣ ಹುಡುಗರು ಅದೇವು. ದುಡಿ ಹೋಗಿತ್ತು ಇದು ಕೆರೆ ಐತಂದಲ್ಲ ಅದೆಲ್ಲ ಗೈಸ್ ಅದೆಲ್ಲ ಕೆರೆ ನೋಡಿ, ಅದು ಮಂಗಸೂಳಿ ಕೆರೆ ನೇರ ಇಲ್ಲ. ಉಪ್ಪು ಅಲ್ಲಿ ಏನು ಪಕ್ಷಿಗಳು ಕಾಣ್ತಾ ಇದ್ದಾವೆ ಒಳಗಡೆ. ಝೂಮ್ ಮಾಡ್ತೀನಿ, ಕಾಣ್ತಾ ಇಲ್ಲ ಗೊತ್ತಿಲ್ಲ. ಎಷ್ಟು ಯಾವ ಬತ್ಕೊಳ್ಳೋದು ಅಂದ್ರೆ ನೋಡ್ರಿ ಹೊರಗಿನ ಹಿಂಗೈತೆ ದೇವಸ್ಥಾನ ಫುಲ್ಲಾಗಿ. ಆಯ್ತಪ್ಪ ಆಲ್ಮೋಸ್ಟ್ ಇವತ್ತು ಸಾರ್ಥಕ ಆಯಿತು. ಎಷ್ಟೋ ಒಂದು 4-5 ವರ್ಷ ಆದಮೇಲೆ ಇವತ್ತೇ ಬಂದಿರೋದು. ಆ ಕಡೆ ಎಲ್ಲ ಕೆರೆ ಐತೆ. ಬನ್ನಿ ಗೈಸ್ ಹೋಗೋಣ. ಅಜ್ಜಿ ಕರೀತವ್ರೆ, ಆದರೆ ನಾವು ಹೋಗೋಣ ಇವಾಗ. ದೇವ್ರು ಬಂದು ದರ್ಶನ ಆಯಿತು ಸಾಕಷ್ಟೇ. ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ. ಇಲ್ಲ ಇವಾಗ ಇದನ್ನ ಹುಡುಕ್ತಾ ಇದೆ ಚಪ್ಪಲ್. ಇಲ್ಲದ ಚಪ್ಪಲ್ ನೋಡ್ರಿ ಅಣ್ಣ ಫ್ರೀದಾಗ ಏನು ಕೊಡ್ತೀರಿ? ಈ ಕಡೆ ಮಂಗಸೂಳಿ ಬಂದಾಗ ಇವ್ರು ಅಣ್ಣಂಗೆ ಅಂಗಡಿ ಬರ್ರಪ್ಪ ಎಲ್ಲರೂ. ಯಾರ್ಯಾರು ಬರ್ತೀರಿ ಗೊತ್ತೂ ಆಗಲ್ಲ. 6 ನಂಬರ್ ಅಂಗಡಿ ನಂಬರ್ 6 ಅಂತ ನೋಡ್ರಿ. ಇದು ಬಂದುಬಿಟ್ರಿ ಇದನ್ನ ತಗೋರಿ. ಪೆಡ್ಯಾನ್ರ ತಗೊಳ್ಳೋಣ. ಹಾಂ ಹಾಂ ಶಾಖ ಕೊಟ್ಟಿಲ್ಲಣ್ಣ. ಇವಾಗ ತೆಂಗಿನಕಾಯಿ ಹೂವಾಗಿ ಇವಾಗ 90 ರೂಪಾಯಿನ. ಹೆಂಗಂದ್ರೆ ಹೆಂಗೋ ಫುಲ್ ಜೋರ ಅನ್ಸೈತೆ ಅಂದ್ರೆ ಮಾಡ್ಬೇಕು ಇದ್ದಂಗೆ ಮಾಡ್ಬೇಕಂತ. ಇಲ್ಲ ಬ್ಲಾಗ್ ಮಾಡಿದ್ದೀನಿ ಸುಮ್ಮನೆ ಏನಾದ್ರು ಕೊಡ್ತಾನಂತ ಅನ್ಕೊಂಡು ವಿಡಿಯೋ ಮಾಡಿದ್ನಲ್ಲ ಅಂತ ಅನ್ಕೊಂಡು ನೋಡ್ರಿ. ಡಿಸ್ಕೌಂಟ್ ಇಲ್ಲ. 6 ನಂಬರ್ಗೆ ಬರೋಕ್ಕೆ 6 ನಂಬರ್ ಕ್ಯಾನ್ಸಲ್ ಗೈಸ್. ಬೇರೆ ಕಡೆ ಹೋಗಿ ಎಲ್ಲಾದ್ರೂ ಹೋಗಿ ನಿಮ್ಗೆ ಇಷ್ಟ ನೋಡ್ರಿ ಹೆಂಗಿದಾವೆ. ಎಂಡ್ರ ತಗೊಳ್ಳೋದೇನು ಇದು ತಗೋ ಸಣ್ಣ ನೀವು ಪಿಪಿ ಗಿಪಿ ಓದ್ತಿಲ್ಲ. ನಾನು ಮದುವೆ ಆಗೋಣ ಮಕ್ಳಿಗೆ. ಹಾಂ ನಾಳೆ ಬರ್ತಾ ಈಗ ತಗೋದು ಹಿಡ್ಕೊರು. ನಾಳೆ ಭಾಳ ಕಾಸ್ಟ್ಲಿ ಆದೈತಿ. ಹಾಂ ಹಾಂ ಏನು ಜಾತ್ರಾ ಮೋಸ್ತ್ ಐತೆ. ಯಾವುದಿದೆ ಎಲ್ಲಮ್ಮ ಹಾಂ ಇದೇ ದೇವ್ರದ್ದು ಜಾತ್ರೆ ಹೋಗೈತೆ ನೋಡುವುದು. ಮಾರಾಟ ಐತಿ ಕನ್ನಡದಾಗ ಹೋಗೋದು. ಕನ್ನಡದಾಗ ಐತಿ. ಎಲ್ಲಮ್ಮ ಕಂಡೊಬ್ಬ ದೇವರ ಜಾತ್ರೆ ಮಂಗಸೂಳಿ ಎಲ್ಲಿ ಇದಕ್ಕೈತೆ ನೀ. ಓ 26ನೇ ತಾರೀಕು ಐತೆ ಗೈಸ್ ಜಾತ್ರೆ. ಇವಾಗ ಇದ್ರದ್ದು ಆಲ್ಮೋಸ್ಟು ಅಮಾಸ್ಯೆ ಇದ್ರ ಯುಗಾದಿ ಹಬ್ಬ ಆದಮೇಲೆ 1 ವಾರ ಆದಮೇಲೆ. ಫೋನ್ಪೇ ನಂಬರ್ ಫೋನ್ಪೇ ಮಾಡಿರಿ. ಇಲ್ಲಿ ಏನೋ ಐತೆ ನೋಡ್ರಿ ಗೈಸ್ ಫೋನ್ಪೇ. ಅದು ನಿಮ್ಮ ಏನಾದ್ರು ಮಾಡೋರಿದ್ರ ಅದು ಇದು ಮಾಡೋರು ಕಾಣಿಕೆ ಕೊಡೋರಿದ್ರ ಇರೋ 1 ನಿಮಿಷ ಈ ಕಡೆ ಬಾರ ತೋರಿಸು. 101 ರೂಪಾಯಿ ಕಾಣಿಕೆ. ದಣಿಗೆ ಮತ್ತು ಅಂಗಡಿ ಪಾವತಿ ಸಲುವಾಗಿ ಈ ಕೆಳಗೆ ನಂಬರ್ಗಳೇ ಫೋನ್ಪೇ ಮಾಡಿ. ಏನಾರು ಸಹಾಯದಾನ ಅನ್ನದಾನ ಮಾಡೋರಿದ್ರೆ ಆ ಫೋನ್ಪೇ ಮಾಡಿರಿ ಗೈಸ್. ನಿಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ. ಅಲ್ಲೇ ಕೂತ್ಕೊಂಡು ಆಶೀರ್ವಾದ ಮಾಡ್ಕೊಡ್ರಿ ಅಂತ ಹೇಳ್ತಾ. ಹಾಂ ಸೈಡ್ ದೇವ್ರು ಭಾಳ ಸ್ಟ್ರಾಂಗ್ ಅದಾರ. ನಮ್ಮ ಊರ ಕಡೆ ದೇವ್ರು ಭಾಳ ಸ್ಟ್ರಾಂಗ್ ಅದಾವೆ. ನಂಬಿಕೆನ ಸ್ಟ್ರಾಂಗ್ ಇವಾಗೆಲ್ಲ ಅಲ್ಲ. ಬನ್ನಿ ಗೈಸ್ ಇವಾಗ ಸಿಗ್ತೀನಿ ಮತ್ತೆ.